ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ತನ್ವಿ ಕ್ರಿಯೇಟರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಾನು ಸಿಹಿಯಾದ ಪೊಂಗಲನ್ನು ಮಾಡೋದು ಹೇಗೆ ಎಂಬುದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸಂಕ್ರಾಂತಿ ಹಬ್ಬದಲ್ಲಿ ಒಂದು ವಿಶೇಷವಾದಂತಹ ಒಂದು ಸಿಹಿ ತಿಂಡಿಯಾಗಿದ್ದು ಎಲ್ಲರಿಗೂ ಆರೋಗ್ಯಕರವಾದಂತಹ ಮತ್ತು ರುಚಿಕರವಾದಂತಹ ಈ ಪೊಂಗಲ್ಲು. ಎಲ್ಲರೂ ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬದಂದು ಈ ಸಿಹಿ ತಿಂಡಿಯನ್ನು ಮಾಡೇ ಇರ್ತೀರ. ಅದೇ ರೀತಿಯಾಗಿ ನಾನು ಯಾವ ರೀತಿ ಮಾಡಿದೆ ಎಂಬುದನ್ನು ನಾನು ನಿಮಗಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ನಾನಿಲ್ಲೊಂದು ಪ್ಯಾನನ್ನು ತಗೊಂಡಿದ್ದೀನಿ. ಈ ಪ್ಯಾನಲ್ಲಿ ನಾನು ಒಂದು ಬಟ್ಟಲನ್ನು ಹೆಸರು ಬೇಳೆಯನ್ನು ತಗೊಂಡಿದ್ದೀನಿ. ಈ ಹೆಸರು ಬೇಳೆಯನ್ನು ಒಂದು 3 ನಿಮಿಷಗಳ ಕಾಲ ಚೆನ್ನಾಗಿ ನಾನು ಹುರಿದು ಒಂದು ಗಮ್ ಅನ್ನೋ ಒಂದು ಸ್ಮೆಲ್ ಬರೋವರೆಗೂ ನಾನಿಲ್ಲಿ ಹುರ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು ಬಟ್ಟಲು ಹೆಸರು ಬೇಳೆಗೆ 1.5 ಬಟ್ಟಲು ಅಕ್ಕಿಯನ್ನು ನಾನು ಸೇರಿಸ್ಕೊಂಡು ಇದಕ್ಕೆ ನಾನು ಒಂದು 4 ಬಟ್ಟಲಾಗುವಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹೆಚ್ಚಾಗಿರಬೇಕು. ಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಬೇಯಬೇಕಾಗುತ್ತೆ. ಈಗ ಇದನ್ನು ನಾನು ಕ್ಯಾಪನ್ನು ಕ್ಲೋಸ್ ಮಾಡಿ ಒಂದು 3ರಿಂದ 4 ವಿಷಲನ್ನು ಕೂಗಿಸ್ಕೊತೀನಿ. ಈ ಕಡೆ ನಾನಿಲ್ಲಿ ಬೆಲ್ಲದ ಪಾಕವನ್ನು ಮಾಡ್ಕೊತಾ ಇದ್ದೀನಿ. ಅಂದರೆ ಬೆಲ್ಲವನ್ನು ಕರಗಿಸ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಪಾಕ ಮಾಡೋ ಬೇಕಾಗಿಲ್ಲ. ಅಂದರೆ ಬೆಲ್ಲವನ್ನು ಕರಗಿಸಿ ಇದ್ರ ಮೇಲಿರುವಂತಹ ಏನಾದರೂ ಧೂಳು ಇತ್ತು ಅಂತಂದರೆ ಅದನ್ನು ಶೋಧಿಸ್ಕೊಂಡು ನಾನೊಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಅದೇ ಪ್ಯಾನಲ್ಲಿ ಸ್ವಲ್ಪ ತುಪ್ಪವನ್ನು ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ. ಈ ತುಪ್ಪಕ್ಕೆ ಇಲ್ಲಿ ನಾನು ದ್ರಾಕ್ಷಿಯನ್ನು ಹಾಕ್ಕೊಂಡು ಸ್ವಲ್ಪ ಊದ್ಕೊಳ್ಳೋವರೆಗೂ ನಾನಿಲ್ಲಿ ಬಾಡಿಸ್ಕೋತೀನಿ. ಇದೆಲ್ಲ ಸ್ವಲ್ಪ ಈ ಥರ ಬಾಡಿಸ್ಕೊಂಡ ನಂತರ ಈ ರೀತಿ ಚೆನ್ನಾಗಿ ಊದ್ಕೊಳ್ಳುತ್ತೆ. ಇದಕ್ಕೆ ನಾನು ಗೋಡಂಬಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಈಗ ಫ್ರೈ ಮಾಡಿದ್ದು ಆಗಿದೆ. ನಾನಿಲ್ಲಿ ಬೇಯಿಸ್ಕೊಂಡಿರುವಂತಹ ಅಕ್ಕಿ ಮತ್ತು ಬೇಳೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಬೆಂದರೆ ಸಾಕಾಗುತ್ತೆ. ಇದು ಈ ಥರ ಮೆತ್ತಗೆ ನಾವು ಬೇಯಿಸ್ಕೋಬೇಕಾಗುತ್ತೆ. ಬೇಳೆ ಮತ್ತು ಅನ್ನ ಇಲ್ಲಿ ಪರ್ಫೆಕ್ಟಾಗಿ ಬೆಂದಿದೆ. ಹೀಗೆ ಇದಕ್ಕೆ ನಾನು ಬೆಲ್ಲವನ್ನು ಶೋಧಿಸಿ ಇಟ್ಕೊಂಡಿರುವಂತಹ ಬೆಲ್ಲದ ನೀರನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. 1 ಬಟ್ಟಲು ಕಾಯಿ ತುರಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಈ ರೀತಿ ತಿರುವಿದ ನಂತರ ಸ್ವಲ್ಪ ಏಲಕ್ಕಿ ಪುಡಿ, ನಂತರ ಬಾಡಿಸ್ಕೊಂಡಿದ್ದಂತಹ ದ್ರಾಕ್ಷಿ ಗೋಡಂಬಿಯನ್ನು, ಚಿಟಿಕೆ ಉಪ್ಪನ್ನು ಹಾಕಿ 1 ಬಟ್ಟಲು ಹಾಲನ್ನು ನಾನಿಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡ ನಂತರ ಒಂದೇ ಒಂದು ಕುದಿಯನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಒಂದು ಕುದಿ ನಂತರ ನಾವು ತಿರುಗಿಸ್ಬೇಕು. ಇಲ್ಲಾಂದರೆ ತಳ ತುಂಬ ಕಚ್ಕೊಬಿಡುತ್ತೆ. ಆದ್ದರಿಂದ ತಳವನ್ನು ಚೆನ್ನಾಗಿ ಈ ರೀತಿ ತಿರುಗಿಸಿದ ನಂತರ ಸ್ವಲ್ಪ ತುಪ್ಪವನ್ನು ಸೇರಿಸಿ ಕೆಳಗಿಟ್ಟರೆ ಸಿಹಿಯಾದ ಪೊಂಗಲ್ಲು, ಆರೋಗ್ಯಕರವಾದ ಪೊಂಗಲ್ಲು, ರುಚಿಯಾದ ಪೊಂಗಲ್ಲು ಸಿದ್ಧವಾಗಿದೆ. ಈಗ ಇದನ್ನು ಸರ್ವ್ ಮಾಡೋಣ ಬನ್ನಿ. ಒಂದು ಬಟ್ಲಲ್ಲಿ ನಾನು ಪೊಂಗಲನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಹಬ್ಬಕ್ಕಾಗಲಿ ಮನೆಯಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾಗಲಿ ಒಂದು ಸಿಹಿಯಾದ ನಾವು ತಿಂಡಿಯನ್ನು ಮಾಡಿದ್ರೆ ಮನೆ ಮಂದಿ ಎಲ್ಲ ಕೂತ್ಕೊಂಡು ತುಂಬ ಖುಷಿಯಾಗಿ ತಿಂತಾರೆ. ತುಂಬಾ ಅದ್ಭುತವಾದಂಥ ರುಚಿಯನ್ನು ಇದು ಕೊಡುತ್ತೆ. ನಾವು ಸ್ವಲ್ಪ ತಿಂದರೂ ಇನ್ನೂ ಬೇಕು ಎನ್ನುವಂಥ ಒಂದು ಸಿಹಿಯಾದ ಒಂದು ತಿಂಡಿ ಇದು. ಈ ರೀತಿ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಎಂಬ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ.
ಇನ್ನೂ ನಮ್ಮ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.